ನಮಸ್ಕಾರ. ಇದು ರಾಜಕಾರಣಿಗಳು ನಾ ಕಂಡಂತೆ. ನಾನು ಶಶಿಧರ್ ಭಟ್. ರಾಜಕಾರಣಿಗಳ ಬಗ್ಗೆ ಮಾತನಾಡುವಾಗ ನನಗೆ ಇವತ್ತು ಬೆಳಗ್ಗೆ ಒಂದು ಕುತೂಹಲಕರವಾದ ಅಂಶದ ಬಗ್ಗೆ ಮಾತನಾಡಬೇಕು ಅನಿಸುತ್ತೆ. ಅದು ರಾಜಕಾರಣಿಗಳ ಹವ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ. ರಾಜಕಾರಣಿಗಳು ಅಂದರೆ ನಮ್ಮ ನಡುವಿನ ಜನ, ನಮ್ಮಂತೆ ಇರ್ತಾರೆ. ಆದರೆ ಕೆಲವರಿಗೆ ವಿಚಿತ್ರ ಹವ್ಯಾಸಗಳಿರ್ತವೆ. ಹವ್ಯಾಸ ಅನ್ನೋದು ಇದೆಯಲ್ಲ, ಇನ್ನೊಂದಕ್ಕೆ ಸೀಮಿತ ಆಗಿರೋದು. ಅವರ ಬದುಕುವ ವಿಧಾನ ಇರ್ಬೋದು, ಅವರ ಮ್ಯಾನರಿಸಮ್ಗಳಿರ್ಬೋದು, ಅವರು ಮಾತನಾಡುವ ರೀತಿ ಇರ್ಬೋದು, ಅವರು ಇಷ್ಟಾನಿಷ್ಟಗಳು ಇರ್ಬೋದು. ನಾನು ನೋಡಿದಂಥ ಹಲವು ರಾಜಕಾರಣಿಗಳು ಹಲವು ರೀತಿಯ ಹವ್ಯಾಸಗಳನ್ನು ಹೊಂದಿದ್ರು. ಕೆಲವೊಮ್ಮೆ ಆ ಹವ್ಯಾಸಗಳನ್ನು ನೋಡಿದಾಗ ನನಗೆ ಇದೇನಯ್ಯ ಇವರು ಹೀಗೆ ಅನಿಸೋದು. ಆ ಬಗ್ಗೆ ಇವತ್ತು ನಿಮ್ಮ ಹತ್ರ ಮಾತಾಡ್ತೇನೆ. ಆದ್ದರಿಂದ ಯಾವುದೇ ವೈಯಕ್ತಿಕ ಒಬ್ಬ ರಾಜಕಾರಣಿ ಬಗ್ಗೆ ಇವತ್ತು ಮಾತನಾಡಲ್ಲ, ಒಟ್ಟಾರೆಯಾಗಿ ರಾಜಕಾರಣಿಗಳ ಹವ್ಯಾಸದ ಬಗ್ಗೆ. ಇದನ್ನು ನಾವು ದೇವರಾಜ್ ಅರಸು ಅವರಿಂದ ಪ್ರಾರಂಭ ಮಾಡ್ಬೋದು. ಅರಸು ಅವರು ಪ್ರಾಯಶಃ ಕರ್ನಾಟಕದಲ್ಲಿ ಪೈಪನ್ನು ಸೇದಿಸ್ತಾ ಇದ್ದಂಥ ಮೊದಲ ಮತ್ತು ಕೊನೆಯ ರಾಜಕಾರಣಿ ಇರ್ಬೋದು ಅಂತ. ಪೈಪ್ ಗೊತ್ತಲ್ವ? ಆ ಪೈಪ್ನಲ್ಲಿ ಹೊಗೆ ಸೊಪ್ಪನ್ನು ಹಾಕಿ ಅದನ್ನು ಎಳೆಯೋದು ಅವ್ರದ್ದೇ ಆದ ಒಂದು ಮ್ಯಾನರಿಸಮ್ ಇತ್ತು ಅರಸುಗೆ. ಅವರಿಗೆ ಟೆನ್ಷನ್ ಆದಾಗ, ಇನ್ನೊಂದಾದಾಗ ಅವರು ಆ ಪೈಪ್ ಹಚ್ತಾ ಇದ್ರು, ಆ ಹೊಗೆ ಮೇಲೆ ಹೋಗೋದನ್ನು ನೋಡ್ತಾ ಇದ್ರು. ಮನುಷ್ಯನೇ ಹಾಗೆ ಅಲ್ವಾ? ನಮಗೂ ಕೂಡ ಯಾವುದೋ ಒಂದು ಹವ್ಯಾಸ ಇರುತ್ತೆ. ವೈಯಕ್ತಿಕ ಮಾನಸಿಕ ಒತ್ತಡ ಇದ್ದರೆ, ಇನ್ನೊಂದಿದ್ದರೆ, ಯಾವುದೋ ಒಂದು ಹವ್ಯಾಸದ ಮೂಲಕ ಅದನ್ನು ನಾವು ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತೀವಿ. ಅದು ಕುಡ್ತಾ ಇರ್ಬೋದು, ಸಿಗರೇಟ್ ಇರ್ಬೋದು, ಜರ್ದಾ ಇರಬಹುದು, ಬೀಡ ಇರಬಹುದು, ಯಾವುದು ಬೇಕಾದರೂ ಇರ್ಬೋದು. ಅದು ಭಾಳ ಸಹಜವಾದ್ದು. ಆದರೆ ರಾಜಕಾರಣಿಗಳಿಗೆ ಭಾಳ ವಿಚಿತ್ರವಾದ ಕೆಲವು ಹವ್ಯಾಸಗಳಿರ್ತವೆ. ಅರಸು ಬಗ್ಗೆ ನಾನು ಹೇಳಿದೆ. ಅವರಿಗಿರುವ ಹವ್ಯಾಸ ಆದರೆ ಟೆನ್ಷನ್ ಆದಾಗ ಪೈಪ್ ಸೇದೋದಾಗಿತ್ತು. ಗುಂಡೂರಾವ್ಗೆ ಇನ್ನೊಂದು ರೀತಿ ಹವ್ಯಾಸ ಇತ್ತು. ಅವರಿಗೆ ಟೆನ್ಷನ್ ಆದಾಗ ಅವರು ತಮ್ಮ ತಲೆಯನ್ನು ತೆಗೆದುಕೊಂಡು ಹೋಗಿ ಗೂಡೆ ಹೊಡ್ಕೋತಾ ಇದ್ರು. ಇದಕ್ಕೆ ಸಾಕ್ಷಿ ನಾನು ಅಂತ. ಅವರು ಇಲೆಕ್ಷನ್ ಬಿದ್ದಂಥ ಸಂದರ್ಭದಲ್ಲಿ ಅವರ ಪರ್ಸನಲ್ ಸೆಕ್ರೆಟರಿ ಪ್ರಸಾದ್ ಅಂತಿದ್ರು. ಅವ್ರ ಹತ್ರ ಫೋನ್ ಮಾಡಿಬಿಟ್ಟು ಬಟ್ರಿಗೆ ಬರೋದಕ್ಕೆ ಹೇಳಿ ಅಂತ. ಬೆಳಗ್ಗೆ ನಾನು ಎದ್ದು ಬಿದ್ದು ಹೊರಟೆ. ನಾನು ವಿಜಯನಗರ ಏರಿಯಾದಿಂದ ಮುಖ್ಯಮಂತ್ರಿಗಳ ಮನೆ ಕಡೆ ಹೋಗ್ಬೇಕು. ಆ ಕಾಲದಲ್ಲಿ ನಮಗೆ ಆಟೋ ಗಿಟೋಗೆ ದುಡ್ಡು ಇರ್ತಿರ್ಲಿಲ್ಲ, ಬಸ್ ಹತ್ಕೊಂಡು ಹೋಗ್ಬೇಕು ಕಾಯ್ತಾ. ಹಾಗೆಯೇ ನಾನು ಬಸ್ ಹತ್ತಿ ಹೋಗುವಂತೆ 1 hour 1.5 hours ಕಳೆದಿತ್ತು ಆ ಕಾಲದಲ್ಲೇ. ಹೋದೆ. ಅವ್ರ ಮನೆಗೆ ಹೋದರೆ ಎಲ್ಲಿ ಸಾಹೇಬರು ಹೋದೆ, ಮೇಲಿದ್ದಾರೆ ಎಂದು. ಸರಿ ಅಂತ ಮನೆ ಮೆಟ್ಟಲು ಹತ್ತಿ ಹೋಗ್ತಿದ್ದೀನಿ. ಅವ್ರ ತಲೆ ಎತ್ತು ಗೋಡೆ ಬಡ 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 ಹೊಡ್ಕೋತಾ ಇದ್ದಾರೆ. ಇಟ್ ವಾಸ್ ಶಾಕಿಂಗ್ ಫಾರ್ ಮೀ. ಸಾರ್ ಅಂದೆ. ಏನು ಸರ್ ಇದು, ತಲೆ ಗೋಡೆ ಹೊಡ್ಕೋತಾ ಇದ್ದೀರಿ, ಏನು ಸರ್ ಇದು? ಅವ್ರು ಹೇಳಿರಲಿಲ್ಲ, ನಂಗೆ ಟೆನ್ಷನ್ ಆದರೆ ಇನ್ನೊಂದಾದರೆ ನಾನು ತಲೆ ತೆಗೆದು ಗೋಡೆಗೆ ಹೊಡ್ಕೊಳ್ಳೋದು. ನಾನು ಚುನಾವಣೆ ಬಿದ್ದೆ ನೋಡಿ, ಸೋತೆ, ಪಕ್ಷ ಹೋಯಿತು, ಏನೋ ಟೆನ್ಷನ್, ಇಲ್ಲಿ ಬಿಡಿ ಕೂತ್ಕೊಳ್ಳಿ ಮತ್ತೆ ಗೆಲ್ತೀನಿ ಅದು ಅವರ ಒಂದು ರೀತಿಯ ಹವ್ಯಾಸ. ಇನ್ನು ಬಂಗಾರಪ್ಪನವ್ರಿಗೆ ಒಂದು ರೀತಿಯ ಹವ್ಯಾಸ ಇತ್ತು. ಅದು ಈ ಗುಂಡು ಹಾಕುವುದಕ್ಕೆ ಸಂಬಂಧಪಟ್ಟು ನಾನು ಹಲವು ರಾಜಕಾರಣಿಗಳ ಜೊತೆ ಸಂಜೆಯನ್ನು ಕಳೆದಿದ್ದೇನೆ. ರಾಜಕೀಯದ ವರದಿ ಮಾಡುವಾಗ ಅವ್ರ ಜೊತೆ ನಾವು ಆಪ್ತರಾದ್ರೆ ಮಾತ್ರ ನಮಗೆ ವಿಷಯಗಳು ಸಿಗ್ತವೆ. ಆ ಆಪ್ತತೆ ಯೂಸ್ವಲಿ ಇಂಥ ಪಾರ್ಟಿಗಳಲ್ಲಿ ಬರ್ತವೆ. ಮನುಷ್ಯ ಕುಡಿದಾಗ ಹೆಚ್ಚು ಪ್ರಾಮಾಣಿಕನಾಗ್ತಾನಂತೆ. ಐ ಡೋಂಟ್ ನೋ ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್, ವಾಟ್ ಎವರ್ ಇಟ್ ಮೇ ಬಿ ದಟ್. ಅವ್ರದ್ದು ಒಂದು ಹವ್ಯಾಸ ಇತ್ತು. ಅದು ಏನು ಅಂದರೆ, ವಿಸ್ಕಿಗೆ ಸಾಧಾರಣವಾಗಿ ಎಲ್ಲರೂ ನೀವು ನೀರು ಹಾಕ್ಕೋತಾರೆ ಅಥವಾ ಸೋಡಾ ಹಾಕ್ಕೋತಾರೆ ಅಲ್ವಾ? ಬಂಗಾರಪ್ಪ ಜೇನುತುಪ್ಪ ಹಾಕೋತಿದ್ರು. ವಿಸ್ಕಿಗೆ ಜೇನುತುಪ್ಪ ಹಾಕಿಕೊಂಡು ಕುಡಿತಾ ಇದ್ದಂಥ ಏಕಮೇವ ವ್ಯಕ್ತಿ ಬಂಗಾರಪ್ಪನವರು ಇರ್ಬೋದು. ನಾನು ಅದ್ರ ಬಗ್ಗೆ ಅವ್ರ ಹತ್ರ ಕೇಳಿದೆ, ಏನು ಸರ್ ಇದು ಜೇನುತುಪ್ಪ ಹಾಕೋ ವಿಸ್ಕಿಗೆ ಕಾಂಬಿನೇಷನ್ ಅಂತ. ಭಾಳ ಬೆಸ್ಟ್, ಇದು ಭಾಳ ಒಳ್ಳೇದು, ನೋಡಿ ನೀವು ಟ್ರೈ ಮಾಡಿ ಅಂತ ಹೇಳಿದ್ರು. ರಾಜಕಾರಣಿಗಳ ಈ ವಿಚಿತ್ರ ರೀತಿಯ ಹವ್ಯಾಸಗಳು. ಇನ್ನೊಬ್ಬರು ಕರ್ನಾಟಕದ ಲೇಬರ್ ಮಿನಿಸ್ಟರ್ ಆಗಿದ್ದರು. ಅವ್ರ ಹೆಸರು ಹೇಳಲ್ಲ, ಬೇಡ. ಅವ್ರಿಗೆ ಒಂದು ಫೋನ್ ಬರುತ್ತೆ. ಅದು ಆಕಾಶವಾಣಿಯಿಂದ. ಆ ಕಾಲದಲ್ಲಿ ಟಿವಿ ಇಲ್ಲದಿರುವ ಕಾಲ ಅದು. ಆಕಾಶವಾಣಿಯಿಂದ ಫೋನ್ ಬಂತು. ಅವರು ಫೋನ್ ಮಾಡ್ತಾ ಇದ್ದವ್ರು ಹೇಳಿದ್ರು, ನಾನು ಬಂದು ನಿಮ್ಮನ್ನು ನೋಡ್ತೀನಿ ಅಂತ. ಅವರ ಹೆಸರು ಕೇಳಿದ ತಕ್ಷಣ ಆ ಸಚಿವರು ಇದಕ್ಕಿದ್ದಂಗೆ ಪ್ರಫುಲ್ಲವದನರಾದರು. ಪ್ರಫುಲ್ಲವದನರಾಗಿ ಆ ಟೈಮಿಗೆ ಯಾವ ಟೈಮ್ ಕೊಡಿದ್ರೆ ಆ ಟೈಮಿಗೆ ಸ್ವಲ್ಪ ಬೇಕಾಗ ಎಲ್ಲ ಮಾಡಿದಾಗ ಮಾಡಿ ರೆಡಿ ಆಗಿಬಿಟ್ಟು ಎಂಟಿ ಚೇಂಬರ್ನಲ್ಲಿ ಕೂತಿದ್ರು ಸಚಿವರು. ಯಾರು ಆಕಾಶವಾಣಿಯಿಂದ ಫೋನ್ ಮಾಡಿದ್ರು ಅವರು ಇವರು ನೋಡೋಕೆ ಹೋದ್ರೆ ಅವ್ರು ಈಗಲೂ ಇದ್ದಾರೆ ಆ ಆಕಾಶವಾಣಿ
ರಿಪೋರ್ಟರ್, ಸೀನಿಯರ್ ಪತ್ರಕರ್ತರು ಅವರು ಹೋದಾಗ ಒಳಗಡೆ ಅವ್ರನ್ನ ಬಿಡಬೇಕಲ್ವ, ಮಂತ್ರಿಗಳು ಏನು ನೀವೇನು ಬಂದಿದ್ದು, ಆಕಾಶವಾಣಿಯವರು ಯಾರೋ ಬರ್ತಾರೆ, ನೀವ್ಯಾರು, ನಾನೇ ಅಂತ. ಅವ್ರು ಏನು ತಪ್ಪು ತಿಳ್ಕೊಂಡಿದ್ರು ಗೊತ್ತಾ, ಅವರ ಹೆಸರು ಶೇಷ ಚಂದ್ರಿಕಾ ಅಂತ. ಇವರು ಚಂದ್ರಿಕಾ ಅಂದರೆ ಹೆಣ್ಣುಮಗಳು ಒಂದು ಕಡೆ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ನೋಡಿದ್ರೆ ಗಂಡು. ಇವರು ಎಂಟ್ರಿ ತಗೊಂಡಿದ್ದಾರೆ. ಇಟ್ ವಾಸ್ ಶಾಕಿಂಗ್ ಅವರಿಗೆ. ಸೊ ಏನು ನಾನು ಹೆಣ್ಮಗಳು ಅಂದ್ಕೊಂಡಿದ್ದೆ, ಅಲ್ಲ ಸರ್ ನನ್ನ ಹೆಸರೇ ಶೇಷ ಚಂದ್ರಿಕಾ ಅಂದರು. ಹೌದಾ, ಅಯ್ಯೋ ಬನ್ನಿ ಅಂತ. ಹೀಗೆ ಈ ರಾಜಕಾರಣಿಗಳ ಹವ್ಯಾಸಗಳು ಹೇಗಿರ್ತವೆ ಅಂತಂದರೆ, ಒಬ್ಬೊಬ್ಬರು ಬೆಳಗ್ಗೆಯ ಜಾವದವರೆಗೆ ಕುಡಿಯೋರಿದ್ದಾರೆ, ಬೆಳಗಿನ ಜಾವದವರೆಗೆ ಊಟ ಮಾಡೋರಿದ್ದಾರೆ. ಇಂಥವ್ರ ನಡುವೆ ಸಿಕ್ಕಾಕೊಂಡು ನಾನು ಒದ್ದಾಡಿದ್ದಿದೆ. ನನ್ನ ಇನ್ನೊಂದು ಸಂದರ್ಭದಲ್ಲಿ ಹೇಳಿದ್ದೀನಿ, ನನ್ನ ಸ್ನೇಹಿತರಾದಂಥ ಉಮೇಶ್ ಕತ್ತಿ ಅವರಿಗೆ ತೀರ್ಕೊಂಡಿದ್ದಾರೆ. ಅವರು ನನ್ನ ಕಾಲೇಜ್ ದಿನಗಳಿಂದ ನಾನು ಬೆಳಗಾವದಲ್ಲಿ ನನಗೆ ಗೊತ್ತಿದ್ದವರು. ಅವ್ರು ಎಲ್ಲಾದರೂ ಪಾರ್ಟಿಗೆ ಕರೆದ್ಬಿಟ್ರೆ ನಾನು ಹೆದರಿ ನಡುಗೆ ಹೋಗ್ಬಿಡ್ತೀವಿ, ತಪ್ಸ್ಕೊತಾ ಇದ್ದೆ. ಯಾಕಪ್ಪ ಬೇಕು ಇವರು ಇದು. ಸೊ ಅವ್ರು ಯಾಕೆ ಅಂದರೆ ಬೆಳಗಿನ ಜಾವ 3 ಗಂಟೆಯವರೆಗೆ ಕುಡಿತ ನಡೀತಿತ್ತು. ಅದಾದ ಮೇಲೆ ಉತ್ತರ ಕರ್ನಾಟಕದ ಅದ್ಭುತವಾದ ಊಟ. ಐ ವಾಸ್ ನಾಟ್, ಐ ಆಮ್ ನೌ, ಐ ವಾಸ್ ಲಿಟಲ್ ಬಿಟ್ ಫುಡ್ಡಿ ಅಂತ. ನನಗೆ ಆಹಾರ ಭಾಳ ಇಷ್ಟ. ಐ ಯೂಸ್ ಟು ಎಂಜಾಯ್ ಇಟ್. ನಾನು ಪ್ರತಿಯೊಂದನ್ನು ಎಂಜಾಯ್ ಮಾಡಬೇಕು ಅಂದ್ಕೊಂಡು ಊಟ, ನಾನು ಉತ್ತರ ಕರ್ನಾಟಕದ ಊಟವನ್ನು ಎಂಜಾಯ್ ಮಾಡ್ತಾರೆ, ರೊಟ್ಟಿ ಊಟವನ್ನು. ಈಗಲೂ ರೊಟ್ಟಿ ಊಟ ನನಗೆ ಭಾಳ ಇಷ್ಟ, ಊಟ ಮಾಡ್ತೀನಿ. ಸೊ ಅವರಲ್ಲಿ ಹೋಗಿ ಕೂತ್ರೆ ನೀವು 9 ಗಂಟೆಗೆ ಪಾನಗೋಷ್ಠಿ ಪ್ರಾರಂಭ ಆದರೆ ಬೆಳಗಿನ ಜಾವ 3 ಗಂಟೆವರೆಗೆ ಪಾನಗೋಷ್ಠಿ ಮತ್ತು ಊಟ. ನಾನು ಇವರಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಒದ್ದಾಡಿದ್ದುಂಟು. ಅಯ್ಯಪ್ಪ ಇಲ್ಲಪ್ಪ ಉಮೇಶ್, ನಾನು ಉಮೇಶ್ ಅಂತ, ಉಮೇಶ್ ನಾನು ಬರಲ್ಲ, ಅಯ್ಯಪ್ಪ ನನಗೆ ಆಗಲ್ಲ ಕಣ್ರಿ, ನಮ್ಮದೆಲ್ಲ ಆ ರೀತಿ ಅಲ್ಲ. ನಾವೇನೋ ಕುಡಿಬೇಕು ಅಂತಂದರೆ 1 ಪೆಗ್ ವಿಸ್ಕಿ ಕುಡಿಬೋದು ಅಷ್ಟೇ, 1 ಬಾಟ್ಲ್ ಬಿಯರು ಇಲ್ಲ. ಸೊ ಈ ರೀತಿ ವಿಚಿತ್ರ ಹವ್ಯಾಸದವ್ರು. ಆದರೆ ಇದರಲ್ಲೂ ಕೂಡ ಡಿಸಿಪ್ಲಿನ್ಡ್ ಆದವರು ಇದ್ದರು ಅಂತ. ಅದರಲ್ಲಿ ಎಸ್ಪೆಷಲಿ ರಾಮಕೃಷ್ಣ ಹೆಗ್ಡೆ ಅವರು ಭಾಳ ಸ್ಪಷ್ಟವಾಗಿ ಅವರು 2 ಪೆಗ್ ವಿಸ್ಕಿ ಕುಡಿಯೋರು. ಯೂಸ್ವಲಿ ಅವ್ರು ಏನು ಮಾಡ್ತಿದ್ರು ಅಂದರೆ ಸಂಜೆ ಸುಮಾರು 7:45, 8 ಗಂಟೆ ಹೊತ್ತಿಗೆ ಅವರು ಯು ಸಿ ದಟ್ ಪಾನವನ್ನು ಸ್ವೀಕರಿಸೋಕೆ ಸಿದ್ಧರಾಗ್ತಾಯಿದ್ರು. ಸೊ 8 ಗಂಟೆಯಿಂದ 8:45 ಅವರ ಈ ಒಂದು ಪಾನಗೋಷ್ಠಿ ಮುಗಿದೋಗ್ಬಿಡ್ಬೇಕು. ಯಾರೋ ಆತ್ಮೀಯರಾದ ಸ್ನೇಹಿತರು ಹೋಗಿ ಕೂತ್ಕೊಳ್ಬೇಕಾಗಿತ್ತು. ಪತ್ರಕರ್ತರಲ್ಲಿ ಕೆಲವರು ಕರಿತಾ ಇದ್ರು, ನಾನು ಹಲವು ಸಂದರ್ಭದಲ್ಲಿ ಹೋಗಿದ್ದೀನಿ. ಸೊ ಅವ್ರೇನು ಮಾಡ್ತಾಯಿದ್ರು, 8:45 ಯಾವಾಗ ದೂರದರ್ಶನ ಮಾತ್ರ ಇದ್ದಿದ್ದು ಅವಾಗ. ದೂರದರ್ಶನದ ಸುದ್ದಿ ಏನಿದೆ 8:45 ಸುದ್ದಿ ಬರೋ ಹೊತ್ತಿಗೆ ಅವ್ರ ಪಾನಗೋಷ್ಠಿ ಕ್ಲೋಸ್. ಅವರು ಇಲ್ಲವೇ ಇಲ್ಲ, ಕುಡಿತಾನೆ ಇರಲಿಲ್ಲ. ಮತ್ತು 2 ಪೆಗ್ ವಿಸ್ಕಿ ಮೇಲೆ ಅವ್ರು ಯಾವತ್ತೂ ಜಾಸ್ತಿ ಕುಡಿದಿದ್ದು ನೋಡಿಲ್ಲ. ಡಿಸಿಪ್ಲಿನ್ಡ್. ಸೊ ಅದನ್ನ ಅವರು ಎಂಜಾಯ್ ಮಾಡ್ತಿದ್ರು ಅಂತ. ಅಂದರೆ ಪ್ರತಿ ಒಂದು ವಿಸ್ಕಿಯನ್ನು ತೆಗೆದುಕೊಂಡ್ರೆ ಪ್ರತಿ ಹನಿಯನ್ನು ಎಂಜಾಯ್ ಮಾಡೋದು ಅಂತ, ಬುಡು ಕುಡಿಯೋದಲ್ಲ. ಆ ಒಂದು ಕುಡಿತದ ಕಲ್ಚರ್ ಅದು. ಈ ಕುಡಿತದ ಕಲ್ಚರ್ ಹಲವರು ನೋಡಿದ್ದೀನಿ. ಈಗಲೂ ಇರುವಂಥ ನನ್ನ ಇನ್ನೊಬ್ಬ ಸ್ನೇಹಿತ ರಾಜಕಾರಣಿಯವರು MC ನಾಣಯ್ಯನವರು, ಈಗ ರಾಜಕಾರಣದ ರಿಟೈರ್ ಆಗಿದ್ದಾರೆ. ಅವ್ರದ್ದು ಹಾಗೇನೆ. ಅವ್ರು ಕೂಗಿ, ಈಗ ಅವ್ರು ಮಡಿಕೇರಿಲಿ ಇರ್ತಾರೆ, ಮಡಿಕೇರಿಲಿ ಅದ್ಭುತವಾದ ಮನೆ ಇದೆ ಅವ್ರದ್ದು, ಅಲ್ಲೇ ಇರ್ತಾರೆ. ಅವರು ಯೂಸ್ವಲಿ ಅವ್ರು ಕುಡ್ತಾ ಏನಿದೆ, ಅವರು ಸಂಜೆ ಕುಡಿಯುವುದಕ್ಕಿಂತ ಮೊದಲು ಸ್ನಾನ ಗೀನ ಮಾಡಿ ರೆಡಿ ಆಗ್ತಿದ್ರು ಅಂತ. ಸೊ ಒಮ್ಮೆಲೆ ಇಲ್ವೇ ಇಲ್ಲ, ಅವರು ಸಂಜೆ ಸ್ನಾನ. ಯೂಸ್ವಲಿ ಸೌತ್ ಕೇರಳದವ್ರಿಗೆ ಅಂಥದ್ದೊಂದು ಇರುತ್ತೆ. ಅವ್ರು ಸಂಜೆ ಸ್ನಾನ ಮಾಡ್ತಾರೆ, ಬಿಕಾಸ್ ಮೈಯೆಲ್ಲ ಬೆವರುತ್ತೆ, ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ ಅನ್ನೋ ಕಾರಣಕ್ಕೆ. ನಾನು ನಾಣಯ್ಯನವರ ಹಾಗೆಯೇ ಅವ್ರು ಏನಾದರೂ ಸಂಜೆ ಅಂದರೆ ಸ್ನಾನಕ್ಕೆ ರೆಡಿ ಆಗಿಬಿಟ್ಟು ಶುಚಿರ್ಭೂತರಾಗಿ ಬಟ್ಟೆ ಬದಲಿಸಿ ಕೂತ್ಕೊಂಡು ದಟ್ಟ ಬದುಕಿನಲ್ಲಿ ಎಂಜಾಯ್ ಮಾಡುವಂಥದ್ದು ಅಂತ. ಈ ಹವ್ಯಾಸಗಳಂದ್ರೆ ಹಾಗೇನೆ, ಅದು ನಮಗೆ ಖುಷಿ ಕೊಡುವಂತಿರಬೇಕು ಹವ್ಯಾಸಗಳು. ಆದರೆ ಹವ್ಯಾಸ ಅದು ಚಟವಾಗಿ ನಮ್ಮ ಮೇಲೆ ಸವಾರಿ ಮಾಡಿಕೊಡೋದು ಅಂತ. ಅದು ಸವಾರಿ ಮಾಡಿದ ತಕ್ಷಣ ಅಪಾಯ ಸ್ಟಾರ್ಟ್ ಆಗುತ್ತೆ. ಅದನ್ನು ಸವಾರಿ ಮಾಡೋದಕ್ಕೆ ಕೂಡ ನಾನು ಕೊಟ್ಟಿಲ್ಲ ಯಾವತ್ತೂ ಕೂಡ. ನಾನು ಭಾಳ ಜನ ಈಗಲೂ ಬಟ್ಟ ಕುಡುಕ ನೋ, ನಾನು ಕುಡಿಯೋದನ್ನು ನಿಲ್ಲಿಸಿ 5-6 ವರ್ಷ ಆಗಿವೆ, ಅಥವಾ 8 ವರ್ಷ ಆಗಿರ್ಬೋದು. ಸೊ ಅದಕ್ಕೂ ಮೊದಲು ಕೂಡ ನನಗೆ ಈ ಕುಡಿತದ ವಿಚಾರದಲ್ಲಿ ನನಗೆ ಮಾದರಿ ಅಂದರೆ ರಾಮಕೃಷ್ಣ ಹೆಗ್ಡೆಯವರೇ. ನಾನು ಯಾವತ್ತೂ 2 ಪೆಗ್ ವಿಸ್ಕಿ ಮೇಲೆ ಕುಡಿದವನಲ್ಲ ಯಾವ ಸಂದರ್ಭದಲ್ಲೂ. ಉಮೇಶ್ ಕತ್ತಿಯವರ ಜೊತೆ ಬೆಳಗ್ಗೆ ಜಾವದವರೆಗೆ ಕೂತಾಗಲೂ ಕೂಡ ಅಷ್ಟೇನೆ. ಅದಕ್ಕೊಂದು ಶಿಸ್ತು ಬೇಕು ಅಂತ, ನಮ್ಮ ಬದುಕಿಗೆ ಒಂದು ಶಿಸ್ತು ಬೇಕು. ಆ ಶಿಸ್ತನ್ನು ಆದರೆ ರಾಜಕಾರಣಿಗಳ ಭಾಳ ಮುಖ್ಯವಾದ ಸಮಸ್ಯೆ ಏನು ಗೊತ್ತಾ, ಅವರಿಗೆ ಈ ಶಿಸ್ತು ಅನ್ನೋದು ಇಲ್ಲದೇ ಇರೋದು ಅಂತ. ಬದುಕು ಒಂದು ಶಿಸ್ತಿನ ಚೌಕಟ್ಟಿನ ಒಳಗೆ ಇರಲ್ಲ ನೋಡಿ, ಆಗ ಸಮಸ್ಯೆ ಪ್ರಾರಂಭ ಆಗುತ್ತೆ. ಸೊ ಕುಡಿದ ಮೇಲೆ ಹಲವರು ಸಿಟ್ಟಿಂದ ಕೂಗಾಡೋದು ಉಂಟು ಅಂತ. ಅವರು ಈಗಲೂ ಇರುವ ಕೆಲವು ರಾಜಕಾರಣಿಗಳಿದ್ದಾರೆ, ಅವ್ರ ಹೆಸರು ಹೇಳೋದು ಎಷ್ಟು ಮಟ್ಟಿಗೆ ಸರಿನೋ ಗೊತ್ತಿಲ್ಲ ನನಗೆ.
ಅವರು ಸಿಟ್ಟು ಬಂದ ತಕ್ಷಣ ಅವರ ಮೊಬೈಲ್ ಇರುತ್ತಲ್ಲ, ಆ ಮೊಬೈಲನ್ನು ಅವ್ರ ಮನೆಯವರು, ಅವರ ಸೆಕ್ರೆಟರಿ ಯಾರೋ ಕಸ್ಬಿಟ್ಟು ಅವ್ರ ಕೈ ಕೊಡೋಲ್ಲ ಅಂತ. ಹಾಗೆ ಕೊಟ್ಟರೆ ಅವರ ಇನ್ನೊಂದು ಮುಖ ಕಾಣೋದು ಪ್ರಾರಂಭ ಆಗುತ್ತೆ. ಅವರ ಧ್ವನಿ ಏರಿಳಿತಗಳ ಬದಲಾಗ್ತವೆ, ಇನ್ನೊಂದಾಗ್ತವೆ. ಯಾರ್ಯಾರಿಗೆ ಬೈಬೇಕೋ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಅಂತ. ಕೊಡ್ತದ ಮರ್ದಿನ ಅವ್ರಿಗೆ ನೆನಪೇ ಇರಲ್ಲ ಅದು. ಸೊ ಇಂತಹ ವ್ಯಕ್ತಿಗಳು, ಇಂತಹ ರಾಜಕಾರಣಿಗಳಿದೆ. ಕೆಲವರಿಗೆ ಹವ್ಯಾಸಗಳೇ ಇಲ್ಲ, ರಾಜಕಾರಣ ಹವ್ಯಾಸ. ಫಾರ್ ಎಕ್ಸಾಂಪಲ್ ದೇವೇಗೌಡ, ಅವ್ರಿಗೆ ಬೇರೆ ಹವ್ಯಾಸಗಳೇ ಇಲ್ಲ. ಅವ್ರಿಗೆ ಏನಾದರೂ ಹವ್ಯಾಸ ಅಂತ ಅಂದರೆ ರಾಜಕಾರಣ, 24x7 ಪಾಲಿಟಿಕ್ಸ್. ಅದು ಬಿಟ್ಟರೆ ಪತ್ರಿಕೆಗಳನ್ನು ಓದ್ತಾರೆ ಸ್ವಲ್ಪ ಮಟ್ಟಿಗೆ ಅಷ್ಟೇ, ಬೇರೆ ಹವ್ಯಾಸಗಳಿಲ್ಲ. ಈ ಓದುವ ಹವ್ಯಾಸವಂತೂ ಇವತ್ತಿನ ದಿನ ಭಾಳಷ್ಟು ಜನರಿಗೆ ಕಡಿಮೆ ಆಗಿದೆ. ಹಳೆ ರಾಜಕಾರಣಿಗಳಿಗೆ ಹಾಗಿರಲಿಲ್ಲ. ಅವರು ಓದಿ ಚರ್ಚೆ ಮಾಡ್ತಿದ್ರು, ಒಂದು ಸಾಹಿತ್ಯ ಕೃತಿಯನ್ನು ಓದಿದ್ರೆ ವಿಮರ್ಶೆ ಮಾಡ್ತಿದ್ರು. ಸೊ ಅಂಥ ಪರಿಸ್ಥಿತಿ ಇವತ್ತು ಬದಲಾಗಿದೆ. ಒಂದು ಹಂತದಲ್ಲಿ, ಒಂದು ಕಾಲದವರೆಗೆ ಕುಮಾರಸ್ವಾಮಿಯವರಿಗೆ ಆ ಗುಣ ಇತ್ತು ಅಂತ. ಅವರು ಪುಸ್ತಕ ಪ್ರೇಮಿ ಆಗಿದ್ದರು, ಭಾಳ ಜನಕ್ಕೆ ಗೊತ್ತಿಲ್ಲ ಅದು. ಅವರು ಪುಸ್ತಕ ಪ್ರೇಮಿ ಆಗಿದ್ದರು. ಹೊಸ ಕಾದಂಬರಿ ಯಾವುದಾದ್ರೂ ಬಂದು ಓದ್ತಾ ಇದ್ರು. ಅವರು ಈ ಸಿನಿಮಾ ಜಗತ್ತಿನಲ್ಲಿ ಇದ್ದರಲ್ಲ ಆ ಸಂದರ್ಭದಲ್ಲಿ. ಅದಾದಮೇಲೆ ರಾಜಕಾರಣಕ್ಕೆ ಬಂದ ಮೇಲೆ ಕೂಡ ಅವರು ಪುಸ್ತಕವನ್ನು ಓದೋದನ್ನು ಕಂಟಿನ್ಯೂ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ಆ ಹವ್ಯಾಸ ಇದೆಯಲ್ಲೋ. ಬಟ್ ಪತ್ರಿಕೆ ಓದುವ ಹವ್ಯಾಸ ಇದೆ. ಅವರು ಪ್ರತಿದಿನ ಬೆಳಗ್ಗೆ ಎದ್ದರೆ, ನಾವು ಪತ್ರಕರ್ತರು ಓದಲ್ಲ ಅಷ್ಟು ಪತ್ರಿಕೆಯನ್ನು, ಅವರು ಅಷ್ಟು ಪತ್ರಿಕೆಯನ್ನು ಓದ್ತಾರೆ. ಆ ಪತ್ರಿಕೆಯನ್ನು ಓದಿ ಅವರು ಅದರಲ್ಲಿ ಯಾವುದು ಏನು ಅಂತ ಮಾರ್ಕ್ ಮಾಡ್ತಾರೆ. ಈ ರೀತಿ ಓದುವ ಹವ್ಯಾಸದ ರಾಜಕಾರಣಿಗಳು ಇವತ್ತಿನ ಸಂದರ್ಭದಲ್ಲಿ ಕಡಿಮೆ ಆಗ್ತಾರೆ. ಹೀಗೆ ರಾಜಕಾರಣಿಗಳ ಹವ್ಯಾಸದ ಬಗ್ಗೆ ಹೇಳಿದರೆ ಹೇಳ್ತಾ ಹೋಗೋದು. ಇವತ್ತು ಯಾಕೋ ಈಗ ಮಾತನಾಡಬೇಕು ಅನಿಸ್ತು. ಇಲ್ಲವೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.